ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೊಂದು ದಿನ ಆದಮೇಲೆ ನಾನು ಝೊಮ್ಯಾಟೊ ಡ್ಯೂಟಿ ಮಾಡಕ್ಕೆ ಬಂದಿನಿ. ಬನ್ನಿ ಝೊಮ್ಯಾಟೊ ಡ್ಯೂಟಿ ಯಾವ ಥರ ಇದೆ ಏನು ಅಂತ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಆಲ್ರೆಡಿ ಒಂದು 6 ತಿಂಗಳು 7 ತಿಂಗಳು ಆಗೋಗಿದೆ ಅಂತ ಅನ್ಸುತ್ತೆ ಝೊಮ್ಯಾಟೊ ಮಾಡಿ. ಬ್ಲಿಂಕಿಟ್ ಕೊಟ್ಟಾಗಿತ್ತಲ್ಲ, ಅದರಿಂದಾಗಿ ಐಡಿ ಬ್ಲಿಂಕಿಟಲ್ಲೇ ಇತ್ತು. ಈಗ ಸದ್ಯಕ್ಕೆ ನಾನು ಝೊಮ್ಯಾಟೊ ಟ್ರಾನ್ಸ್ಫರ್ ಆಗಿದ್ದೀನಿ. ಝೊಮ್ಯಾಟೊ ಟ್ರಾನ್ಸ್ಫರ್ ಆಗಿರೋದಕ್ಕೆ ಬ್ಯಾಗ್ ಕೂಡ ಕೊಟ್ಟಿದ್ರು ಒಂದು, ಅದು ಬಟ್ ಇನ್ನೂ ಬ್ಯಾಗ್ ಬಂದಿಲ್ಲ. ಯಾವಾಗ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ನೋಡೋಣ, ಬ್ಯಾಗೋಸ್ಕರ ವೆಯ್ಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಬ್ಯಾಗ್ ಯಾವ್ದು ತೊಗೊಂಬಂದಿನಿ ಅಂತ ಅಂದರೆ ನೋಡಿ, ಸ್ವಿಗ್ಗಿ ಬ್ಯಾಗ್ ತೊಗೊಂಬಂದಿದ್ದೀನಿ. ಆಮೇಲೆ ಇವರು ಮಾರುತಿಯವ್ರು ಹೇಳಿದ್ರು ಸ್ವಿಗ್ಗಿ ಬ್ಯಾಗಾರು ಆಗ್ಬೋದು, ಝೊಮ್ಯಾಟೊ ಬ್ಯಾಗಾರು ಆಗ್ಬೋದು, ಯಾವ್ದು ಬೇಕಾದ್ರೂ ನಡೆಯುತ್ತೆ. ಇವಾಗ ಜೊತೆಯಲ್ಲಿ ಟೀ ಶರ್ಟು ಹಾಕೋಣಂಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದರಿಂದಾಗಿ ನಾನು ಟೀ ಶರ್ಟು ಕೂಡ ಹಾಕೊಂಡಲ್ಲೇ ಮಾಮೂಲಿ ಕಲರ್ ಡ್ರೆಸ್ಸಲ್ಲೇ ಬಂದಿದ್ದೀನಿ. ಏನಾರು ಟೀ ಶರ್ಟ್ ಏನಾರು ಕೇಳಿದ್ರೆ ಇದಕ್ಕೆ ಹೊಣೆ ಬಂದ್ಬಿಟ್ಟು ಮಾರುತಿಯವ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಸ್ವಿಗ್ಗಿಲಿ ಝೊಮ್ಯಾಟೊದಲ್ಲಿ ಯಾವುದೇ ಆದಂಥ ಟೀ ಶರ್ಟು ಬ್ಯಾಗಿಂದ ಸೆಲ್ಫಿ ಕೇಳ್ತಾ ಇಲ್ಲ ಅಂತ ಅವರು ಹೇಳಿದ್ದಾರೆ. ಅದರಿಂದಾಗಿ ತಗೊಂಬಂದಿಲ್ಲ. ಏನು ಕೇಳ್ತಾ ಇಲ್ವಾ? ಇಲ್ಲ ಬ್ರೋ, ಫೇಸ್ ಒಂದು ಸೆಲ್ಫಿ ಕೇಳ್ತಾನೆ ಅಷ್ಟೇ. ಅದನ್ನ ಬಿಟ್ಟರೆ ಬ್ಯಾಗಿಂದು ಟೀ ಶರ್ಟಿಂದು ಏನಕ್ಕೆ ಕೇಳಲ್ಲ. ಆಲೇ ಎಷ್ಟು ದಿವಸದಿಂದ ಕೇಳ್ತಾ ಇಲ್ಲ? ಅಲ್ಲೇ ಭಾಳ ದಿವಸ ಆಯ್ತಾನೆ. ಭಾಳ ದಿವಸ ಆಯ್ತಾ? ಇವೆಲ್ಲ ಹೊಸ ಅಪ್ಡೇಟು ಗೈಸ್. ಏನಕ್ಕೆ ಅಂತಂದರೆ ಇಷ್ಟು ದಿವಸ ನಾನು ಡ್ಯೂಟಿ ಮಾಡ್ತಿದ್ದಕ್ಕೆ ಏನೇನು ಅಪ್ಡೇಟ್ ಕೊಟ್ಟಿದ್ದಾನೆ, ಏನೇನು ಅಪ್ಡೇಟ್ ಬಂದಿದೆ ಅನ್ನೋದೆಲ್ಲ ನಮಗೆ ಗೊತ್ತಿಲ್ಲ. ಅದರಿಂದಾಗಿ ಇವಾಗ ಮತ್ತೆ ನಾನು ಝೊಮ್ಯಾಟೊ ವಾಪಸ್ ಆಗಿರೋದ್ರಿಂದ ಏನೇನು ಹೊಸ ಅಪ್ಡೇಟ್ ಬಂದಿದೆ, ಏನೇನು ಚೇಂಜಸ್ ಇದೆ ಅನ್ನೋದೆಲ್ಲ ತಿಳ್ಕೊಬೇಕು. ಸೊ ತಿಳ್ಕೊಂಡು ಕೂಡ ನೋಡೋ ವೀಡಿಯೋ ಮಾಡೋಣ. ಜೊತೆಯಲ್ಲಿ ಆರ್ಡರ್ ಎಲ್ಲ ಯಾವ ಥರ ಇದೆ ಅಂತ ಕೂಡ ಇವಾಗ ನೋಡೋಣ. ಮಾರುತಿಯವರೇ, ನೀವು ಯಾವ ಝೋನ್ ನಿಮ್ಮದು? ನಮ್ದು ಇದೆ ನ್ಯೂ ಬೆಲ್ ರೋಡು, ಸಾಕಾರ ನಗರ, ರಾಜಾಜಿನಗರ ಕೂಡ ಆ್ಯಡ್ ಮಾಡಿದ್ದೀರಾ? ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಅಪ್ಡೇಟ್ ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಬೇಕಾದ್ರೆ ನೀವು ಕೂಡ ಅಪ್ಡೇಟ್ ಮಾಡ್ಕೋಬೋದು ನಿಮ್ಮ ಫೋನಲ್ಲೇ. ಝೋನ್ ಚೇಂಜ್ ಮಾಡ್ಕೊಳಕ್ಕೆ ಮತ್ತೆ ಟಿಕೆಟ್ ರೈಸ್ ಮಾಡ್ಬೇಕಿತ್ತು, ಬಟ್ ಇವಾಗ ಹಂಗಿಲ್ಲ. ನೀವೇ ಓನಾಗಿ ನೀವೇ ಝೋನ್ನ ಚೇಂಜ್ ಮಾಡ್ಕೋಬೋದು. ಇದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಝೊಮ್ಯಾಟೊದಿಂದ. ಸೊ ಗೈಸ್, ಈ ಅಪ್ಡೇಟ್ ಬಗ್ಗೆ ನಾನು ಇನ್ನೂ ಯಾವುದೇ ಆದಂಥ ವೀಡಿಯೋ ಮಾಡಿಲ್ಲ. ಏನಕ್ಕೆ ಅಂತ ಅಂದರೆ ಇನ್ನೂ ಇವಾಗಲ್ವ ಟ್ರಾನ್ಸ್ಫರ್ ಆಗಿರೋ, ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಅದ್ರ ಕೂಡ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನಾನು ಚೇಂಜ್ ಮಾಡ್ಕೊಂಬಂದಿನಿ. ನಾನು ನಮ್ಮ ಝೋನ್ನ ಬಂದ್ಬಿಟ್ಟು ಬೆಲ್ ರೋಡು, ಜಾಲಹಳ್ಳಿ, ಯಲಹಂಕ ತುಂಬ ದೊಡ್ಡ ಝೋನ್ ಮಾಡ್ಕೊಂಬಿಟ್ಟಿನಿ. ಏನಕ್ಕೆ ಅಂತ ಅಂದರೆ ಝೋನ್ ದೊಡ್ಡದಾಗಿದ್ರೆ ಆರ್ಡರ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ನು ತೋರಿಸ್ತಾ, ಅದರಿಂದಾಗಿ ಮಾಡ್ಕೊಂಡಿದ್ದೀನಿ. ಬಟ್ ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ಝೋನ್ ಏನಾದ್ರು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಆರ್ಡರ್ಗಳು ಯಾವ ಥರ ಬರುತ್ತೆ ಅನ್ನೋದು ಕೂಡ ಇವಾಗ ನೋಡ್ಬೋದಲ್ಲ. ಅದರಿಂದಾಗಿ ಇವಾಗ ಝೋನು ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡು ಇವತ್ತಿನ ಈ ಡ್ಯೂಟಿನ ಆನ್ ಮಾಡೋಣ. ಸೊ ಇವತ್ತು ಡ್ಯೂಟಿ ಎಷ್ಟು ಗಂಟೆಗೆ ಆನ್ ಮಾಡ್ತೀನಿ ನಾನು ಅಂತ ಅಂದರೆ 12 ಗಂಟೆಗೆ ಆನ್ ಮಾಡ್ತೀನಿ. 12 ಗಂಟೆಯಿಂದ ಎಷ್ಟು ಗಂಟೆವರೆಗೂ ಆಗುತ್ತೆ ಅಂತ ನೋಡೋಣ. ಬನ್ನಿ ಫಸ್ಟು ಆನ್ಲೈನ್ಗೆ ಹೊರಟೋಗ್ಬಿಡೋಣ. ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡ್ತೀರಾ ಮಾರುತಿವ್ರೆ? ಬ್ರೋ, ನಾವು ಇವಾಗ ನಿಮ್ಮ ಜೊತೆ ಮಾಡ್ತಿದ್ದೀವಿ. 12 ಗಂಟೆಯಿಂದನೇ ಸ್ಟಾರ್ಟ್ ಮಾಡೋಣ. 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಸೊ ಗೈಸ್, ಬನ್ನಿ ಫಸ್ಟು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಬೋಣ. ಗೈಸ್ ನೋಡ್ರಿ, ಇವಾಗ ಗಿಗ್ ಬುಕ್ ಮಾಡ್ಕೊಂಡು ಆನ್ಲೈನ್ಗೆ ಹೊರಟೋಗ್ಬಿಡ್ತೀನಿ ನಾನು. ಮಾರುತಿಯವರು ಕೂಡ ನಮ್ಮ ಝೋನ್ಗೆ ಯಾಕೋ ಚೇಂಜ್ ಆಗೋದ್ರು. ಝೋನಿಗೆ ಚೇಂಜ್ ಆಗಲಿ ಇರಲಿ. ಈಗ ಸ್ಯಾಟರ್ಡೆ ನಾನು ಡ್ಯೂಟಿ ಮಾಡ್ತಾಯಿರೋ. ಸ್ಯಾಟರ್ಡೆ 12, 3, 4, 4 ಗಂಟೆವರೆಗೂ ಮಾಡ್ಕೊಂಡಿರ್ತೀನಿ. ಆಮೇಲೆ ಬೇಕಾದರೆ ಎಕ್ಸ್ಟ್ರಾ ಮಾಡ್ಕೊತೀನಿ. 7 ಗಂಟೆವರೆಗೂ ಮಾಡ್ಕೊಳ್ಳಿ. 7 ಗಂಟೆವರೆಗುನಾ? 7 ಗಂಟೆವರೆಗೂ ಮಾಡ್ಕೊಳ್ರಿ, ಹೇಳ್ತೀನಿ. ಬೇಡ 4 ಗಂಟೆವರೆಗೂ ಇರಲಿ. ನೋಡೋಣ, 4 ಗಂಟೆವರೆಗೂ ಪಾರ್ಟ್ ಟೈಮ್ ಥರ ಮಾಡೋಕ್ಕೆ ಹಾಕೊಂಡಿರ್ತೀನಿ. ಆಮೇಲೆ ನೋಡ್ತಾ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವಾಗ ಫಸ್ಟು 3 ಗಿಗಿಗೆ ನಾನು ಕಂಟಿನ್ಯೂ ಕೊಡ್ತೀನಿ. ಓಕೆ, ಇವಾಗ ಆನ್ಲೈನ್ ಕೂಡ ಹೋಗ್ಬೋದು. ಬನ್ನಿ ಆನ್ಲೈನ್ಗೆ ಹೋಗೋಣ ಫಸ್ಟು. ಎಷ್ಟೋ ದಿನ ಆದಮೇಲೆ ಝೊಮ್ಯಾಟೊದಲ್ಲಿ ನಾನು ಆನ್ಲೈನ್ಗೆ ಹೋಗ್ತಾಯಿದ್ದೀನಿ. ಆನ್ಲೈನ್ಗೆ ಹೋಗ್ತಾ ಇಲ್ಲ ಯಾಕೋ? ಹೋಯ್ತಲ್ಲ? ಹೋಯ್ತು. ಫಸ್ಟ್ ಟೈಮ್ ಪ್ರೆಸ್ ಮಾಡ್ತಿದ್ದಂಗೆ ಆನ್ಲೈನ್ಗೆ ಹೋಗಿಲ್ಲ. ಆಮೇಲೆ ತುಂಬ ದಿನ ಬೇರೆ ಆಗಿದೆಯಲ್ಲ, ಅದರಿಂದಾಗಿ ಸ್ವಲ್ಪ ಡೌಟು. ನಾನು ಕೂಡ ಆನ್ಲೈನ್ಗೆ ಹೋಗಿದ್ದೀನಿ. ಮಾರುತಿಯವರು ಕೂಡ ಇವಾಗ ಆಲ್ರೆಡಿ ಆನ್ಲೈನ್ಗೆ ಹೋಗಿದ್ರೆ. ನೋಡೋಣ ಫಸ್ಟು ಆರ್ಡರ್ ಯಾರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಇನ್ಸೆಂಟಿವ್ ಎಷ್ಟು ಕೊಟ್ಟಿದ್ದಾನೆ ಬ್ರೋ? ಇಲ್ಲೇ ಹೇಳ್ರಿ, ತೋರಿಸಿ ನಿಮ್ಗೆ ಇನ್ಸೆಂಟಿವ್ ಎಷ್ಟು ಕೊಟ್ಟಿದ್ದಾನೆ. ಏನಾದ್ರು ಇಬ್ರಿಗೂ ಚೇಂಜಸ್ ಇದೆ ಇನ್ಸೆಂಟಿವ್, ಅದನ್ನು ನೋಡೋಣ. ಬ್ರೋ, ನೀವು ರೆಗ್ಯುಲರಾಗಿ ಡ್ಯೂಟಿ ಮಾಡ್ತಾ ಇದ್ದೀರಾ ತಾನೇ? ನೋಡಿ, ರೆಗ್ಯುಲರಾಗಿ ಡ್ಯೂಟಿ ಮಾಡ್ತಾ ಇರೋರಿಗೆ ಇನ್ಸೆಂಟಿವ್ ಜಾಸ್ತಿ ಇದೆ. ಅಂದರೆ ಇವ್ರಿಗೆ 450 ರೂಪಾಯಿ ಇದೆ. ನನಗೆ ನೋಡ್ರೆ 425 ರೂಪಾಯಿ ಇದೆ. 25 ರೂಪಾಯಿ ಕಮ್ಮಿ ಇದೆ. ಅಂದರೆ ಸೇಮ್ ಆರ್ಡರ್ ಎಲ್ಲ ಸೇಮು, ಕಂಡೀಷನ್ ಎಲ್ಲ ಸೇಮು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಇನ್ಸೆಂಟಿವ್ ಬಂದು 19 ಆರ್ಡ್ರಿಗೆ ಎಷ್ಟಿದೆ? ಇದು 19 ಆರ್ಡ್ರಿಗೆ. ಇಲ್ಲಿ ಕೆಳಗಡೆ ತೋರಿಸಿ. 19 ಆರ್ಡರ್ಗೂ ಅಷ್ಟೇ ಗೈಸ್. ಇವ್ರಿಗೆ 50 ರೂಪಾಯಿ ಜಾಸ್ತಿ ಇದೆಯಲ್ಲ ಬ್ರೋ ನಿಮ್ಗೆ ಇನ್ಸೆಂಟಿವ್. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹೆಂಗೆ? ಸೊ 375 ಇದೆ ಅವರಿಗೆ. ಬಟ್ ನನಗೆ ನೋಡಿ 325 ಇದೆ. ನೋಡಿ 375 ಇದೆ ಅವ್ರಿಗೆ. ಸೇಮು ಇನ್ಸೆಂಟಿವ್ ಎಲ್ಲ 19 ಆರ್ಡರು ಮತ್ತು 7 ಗಿಗ್ ಏನಾದ್ರು ನಾವು ಕಂಪ್ಲೀಟ್ ಮಾಡಿದ್ರೆ 375 ಅವ್ರಿಗೆ ಬರುತ್ತೆ. ಬಟ್ ನನಗೆ ಬರೋದು 325 ಅಂತ. ಅಂದರೆ ಇವಾಗ ಕಮ್ಮಿ ಮಾಡಿದ್ದಾನೆ. ಸೊ ಅವ್ರಿಗೂ ನೋಡಿ ಇವ್ರಿಗೆ 50 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ. ಡೈಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಾವು ಡೈಲಿ ಮಾಡ್ತಾವಲ್ಲ, ಅದಕ್ಕೋಸ್ಕರ ಕಮ್ಮಿ ಕೊಡಿನೇ. ನೋಡೋಣ ಬನ್ನಿ ಎಷ್ಟೊತ್ತಿಗೆ ಎಷ್ಟು ಆರ್ಡರ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡೋಣ. ಮೋಟೋ ವ್ಲಾಗರ್ ಮಾರುತಿ ಅವರು ಇವಾಗ ಮೋಟೋ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ರು. ಮೊಬೈಲ್ ಹಾಕೊಂಡ್ರು. ಫೋನ್ ಇದ್ರೆ ಸಾಕಲ್ವಾ? ಇದೆಲ್ಲ ನೋಡ್ರೆ ನನಗೂ ಕೂಡ ಹಳೇದೆಲ್ಲ ನೆನಪಾಗುತ್ತೆ ಗೈಸ್. ಅಂದ್ರೆ ನಾನು ಕೂಡ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸೇಮ್ ಇದೇ ರೀತಿಯಿಂದ ಸ್ಟಾರ್ಟ್ ಮಾಡಿದ್ದು. ಸವಿ ಸವಿ ನೆನಪು, ಸಾವಿರ ನೆನಪು. ವಿಡಿಯೋಗೆ ಹಾಕೊಂಡ್ರು. ಬನ್ನಿ ಇವಾಗ ಫಸ್ಟ್ನೇ ಮೊದಲನೇ ಆರ್ಡರ್ಗೋಸ್ಕರ ಇವಾಗ ಹೋಗೋಣ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ ದಿಲ್.
ಗೈಸ್ ನೋಡಿ ಮೊದಲನೇ ಆರ್ಡರ್ ಬರ್ತಾ ಇದೆ, ಬಟ್ 2 ಪಿಕಪ್ಸ್ ಅಂದ್ರೆ ಮಲ್ಟಿ ಆರ್ಡರ್ ಬರ್ತಾ ಇದೆ. ಬಟ್ ಅಮೌಂಟ್ ಏನು ಇಷ್ಟೆಷ್ಟು ತೋರಿಸ್ತಾ ಇದ್ದಾನೆ, 28 rupees ತೋರಿಸ್ತಾ ಇದ್ದಾನೆ. ಆರ್ಡರ್ ಅಕ್ಸೆಪ್ಟ್ ಮಾಡೋಣ. ನೋಡಿ ಇವಾಗ ಆರ್ಡರ್ ಕೂಡ ಅಕ್ಸೆಪ್ಟ್ ಆಗಿದೆ. ಬನ್ನಿ ಹೋಗೋಣ ಪಿಕಪ್ ಹತ್ರ, ಲಂಚ್ ಬಾಕ್ಸ್ ಹತ್ರ ಅಂತೆ. ಬನ್ನಿ ಹೋಗೋಣ. ಗೈಸ್ ನೋಡಿ ಆರ್ಡರ್ ಕೂಡ ರೆಡಿ ಆಗಿದೆ. ಬನ್ನಿ ಇವಾಗ ಹೋಗಿ ಪಿಕ್ ಮಾಡೋಣ. ಓಕೆ ಪಿಕ್ಕಿಂಗ್ ಅಪ್ ಅಂತ ಕೊಟ್ಟಿದ್ದೀನಿ. ಇದೇನಿದು OTP ಬೇರೆ ಕೇಳ್ತಾ ಇದೆ. ಮೊದಲು ಫಸ್ಟ್ ಎಲ್ಲ ನಾನು ಡ್ಯೂಟಿ ಮಾಡೋಂಥ ಟೈಮಲ್ಲಿ ಯಾವುದಾದಂಥ OTP ಕೇಳ್ತಾ ಇರಲಿಲ್ಲ, ಬಟ್ ಇವಾಗ OTP ಕೂಡ ಕೇಳ್ತಾ ಇದೆ. ಬನ್ನಿ. ಬ್ರೋ 9586 ಕೊಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. 9586. ಗೈಸ್ ನೋಡಿ OTP ಕೂಡ ವೆರಿಫೈ ಆಯ್ತು. ಅಂದ್ರೆ ಇಲ್ಲಿ ಪಿನ್ ಅಂತ ಇದೆಯಲ್ಲ, ಅದನ್ನ ಹಾಕಿದ್ರೆ ಸಾಕು. ಬನ್ನಿ, ಒಂದು ರೆಸ್ಟೋರೆಂಟ್ ಅವ್ರ ಹತ್ರ ಏನು ಕೇಳಂಗೇನಿಲ್ಲ. ಇವಾಗ ಆರ್ಡರ್ ಪಿಕ್ ಅಂತ ಕೊಡೋಣ. 5 ಸ್ಟಾರ್ ರೇಟಿಂಗ್ ಅಂತ ಕೊಡಲ್ಲ ಇವ್ರಿಗೆ, ಯಾವಾಗಲೂ 1 ಸ್ಟಾರೇ ಕೊಡೋದು. ಬನ್ನಿ ಹೋಗೋಣ. ಈಗ ನೆಕ್ಸ್ಟ್ ಪಿಕಪ್ ಬಂದು ಸಂಗಮ್ ಸ್ವೀಟ್ಸು ಸಿನ್ಸ್ 1964. ಇನ್ನೊಂದು ಪಿಕಪ್ ಎಷ್ಟು ಕಿಲೋಮೀಟರ್ ಇದೆಯಪ್ಪ? ಇದಂಗೆ ಗೈಸ್ 50 ಮೀಟರ್ ತೋರಿಸ್ತಾ ಇದೆ. ಇದು ಕೂಡ ಇದರಲ್ಲಿ ಇರ್ಬೇಕು, ನೋಡೋಣ ತಡೀರಿ. ಓಹೋ, ಇದು ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇರೋದು. ಅದು ಕೂಡ ಕ್ಲೌಡ್ ಕಿಚನ್ ಏನೇ, 2nd and 3rd ಫ್ಲೋರ್ ಅಂತ ಇದೆಯಲ್ಲ. ಬನ್ನಿ ಇವಾಗ ಅದನ್ನು ಕೂಡ ಪಿಕ್ ಮಾಡೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಪಿಕಪ್ ಹತ್ರನೂ ಕೂಡ ಬಂದೆ. ಅಂದ್ರೆ ಇಲ್ಲಿ ಒಳಗಡೆ ಒಂದು ಕ್ಲೌಡ್ ಕಿಚನ್ ಇದೆ, ಅದರಲ್ಲಿ ಇರೋದು. ರೀಚ್ ಪಿಕಪ್ ಕೊಡ್ತೀನಿ. ರೀಚ್ ಪಿಕಪ್ ಆರ್ಡರ್ ಇದು ಕೂಡ ರೆಡಿ ಆಗಿದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ಗೈಸ್ ನೋಡಿ ರೆಸ್ಟೋರೆಂಟ್ ಇಲ್ಲೇ ಇದೆ, ಬಟ್ 3rd ಫ್ಲೋರಲ್ಲಿ ಇರೋದು. ಇದು 3rd ಫ್ಲೋರಲ್ಲಿ ಹತ್ತು ಬಂದೆ. ಬನ್ನಿ ಆರ್ಡರ್ ಕೂಡ ರೆಡಿ ಇದೆ. 2120 20. ಗೈಸ್ ನೋಡಿ ಇವಾಗ ಸೆಕೆಂಡ್ ಆರ್ಡರ್ ಕೂಡ ಪಿಕ್ ಮಾಡಿದೀನಿ. ಬನ್ನಿ ಹೋಗೋಣ ಕಸ್ಟಮರ್ ಲೊಕೇಶನ್ ಹತ್ರ. ಫಸ್ಟ್ನೇ ಕಸ್ಟಮರ್ ಲೊಕೇಶನ್ ಬಂದ್ಬಿಟ್ಟು 1.2 ಕಿಲೋಮೀಟರ್ಸ್. ಇವಾಗ ಆರ್ಡರ್ನ ಪಿಕ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಆದ್ರೆ ಮಾರುತಿರು ಕೂಡ ಇಲ್ಲೇ ಇದ್ದಾರೆ. ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ, ಸುಮ್ಮನೆ ಎದುರಿಸೋಣ. ಏನ್ ಮಾಡ್ತಾ ಇದೀರ ಬ್ರೋ? ಇಲ್ಲೇ ಮತ್ತೆ ಆ ಕಡೆ ಏನಕ್ಕೆ ಹೋಗಿದ್ರಿ? 2 ಆರ್ಡ್ರಾ? ನೋಡಿ ಇವರು ಕೂಡ ಮಲ್ಟಿ ಆರ್ಡರ್ ಹೊಡಿತಾ ಇದಾರೆ. ಝೊಮ್ಯಾಟೋದ ಮೊದಲನೇ ಆರ್ಡರ್ ಕೂಡ ಮಲ್ಟಿ ಬರ್ತಾ ಇದೆ. ಆರ್ಡರ್ ರೆಡಿ ಇದೆಯಾ? 2 ಮಿನಿಟ್ಸ್ ವೆಯ್ಟ್ ಮಾಡ್ರಿ, ನಮಗೆ ಟೈಮ್ ಆಯ್ತು, ಹೋಯ್ತೀವಿ. ಗೈಸ್ ನೋಡಿ ಮಲ್ಟಿ ಆರ್ಡರ್ಗಳು ಕೊಡ್ತಾ ಇದ್ದಾನೆ ಎಲ್ಲರಿಗೂ ಕೂಡ. ಝೊಮ್ಯಾಟೋದವನು ಅವ್ರಿಗೂ ಕೂಡ 2 ಆರ್ಡರ್ ಕೊಟ್ಟಿದ್ದಾರೆ. ಮೊದಲನೇ ಆರ್ಡರ್, ನಂಗೂ ಕೂಡ 2 ಆರ್ಡರ್ ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ. ಎಲ್ಲಿಗೆ ಡ್ರಾಪ್? ಎಲ್ಲಿಗೆ? ಮಲ್ಟಿ ಆರ್ಡರ್ ಮೊದಲನೇ ಆರ್ಡರ್ 20 ರೂಪಾಯಿ. ಹೌದು, ಜಾಸ್ತಿ ಇರುತ್ತಾ? ನಂಗೆ ಈಗ ಸ್ಟಾರ್ಟಿಂಗ್ ಕೊಟ್ಟಾಗ 20 ರೂಪಾಯಿ ತೋರಿಸಿದವನು. ಮೊದಲನೇ ಆರ್ಡರ್ಗೆ 20 ರೂಪಾಯಿ ತೋರಿಸಿರ್ಬೇಕು. ಹೋಗಿ ಡ್ರಾಪ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಗೈಸ್ ನೋಡಿ ಇನ್ನೇನು ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇವಾಗ ಇಲ್ಲೇ ನಿನ್ಸ್ಬಿಟ್ಟು ರೀಚ್ ಪಿಕಪ್ ಮಾಡೋಣ. ನೋಡಿ ರೀಚ್ ಡ್ರಾಪ್ ಕೊಟ್ಟೆ, ಕಾಲ್ ಮಾಡೋಣ. ಹಲೋ ಹಾಂ ಸರ್, ಝೊಮ್ಯಾಟೋಯಿಂದ. ಹಾಂ ಸರ್, ಓಕೆ. ಹಲೋ ನಂದೀಶ್, ಥ್ಯಾಂಕ್ ಯು ಸರ್.
ಗೈಸ್ ನೋಡಿ ಇವಾಗ 2 ಆರ್ಡರ್ ಕಂಪ್ಲೀಟ್ ಮಾಡಿದ್ಕೆ ನನಗೆ ಕೊಟ್ಟಂತ ಅಮೌಂಟ್ ಬಂದ್ಬಿಟ್ಟು 29 ರೂಪೀಸ್ 36 ಪೈಸಾ ಕೊಟ್ಟಿದ್ದಾನೆ. ಅಂದ್ರೆ 2 ಆರ್ಡರ್ ಡ್ರಾಪ್ ಮಾಡಿದ್ದು ಸ್ವಲ್ಪ ಅಮೌಂಟ್ ಸ್ವಲ್ಪ ಕಮ್ಮಿನೇ ಆಯ್ತು ಅಂತ ಅನ್ಸುತ್ತೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡೋಣ ಅಂದ್ರೆ ಅರ್ನಿಂಗ್ಸ್ ಅಲ್ಲಿ ಕೂಡ ನೋಡೋಣ ಎಷ್ಟು ಬಂದಿದೆ ಅಂತ. ಅರ್ನಿಂಗ್ಸ್ ಅಲ್ಲೂ ಅಷ್ಟೇ ಗೈಸ್ ಬಂದಿರೋದು, ಅಂದ್ರೆ ಎಷ್ಟು ವರ್ಷದಿಂದ ಅಷ್ಟೇ ಕೊಟ್ಟಿರೋದು. ಅಂತಂದ್ರೆ ಸೆಕೆಂಡ್ ಡ್ರಾಪ್ ಎಲ್ಲ ದೂರ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ 2 ಕೂಡ ಹತ್ರನೇ ಇರೋದು, ಅದರಿಂದಾಗಿ ಅಮೌಂಟ್ ಅಷ್ಟು ಬಂದಿದೆ. ನೋಡೋಣ ತಡ್ರಿ, ಈಗ ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ. ಗೈಸ್ ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, ಎಷ್ಟು ರೂಪಾಯಿ ಬರ್ತಾ ಇದೆ ಅಂತ ನೋಡೋಣ, ಸೈಡ್ಗೆ ಹಾಕೋಣ. ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, 66 ರೂಪಾಯಿ 75 ಪೈಸೆ ರೂಪಾಯಿದು ಬರ್ತಾ ಇದೆ. ಅಂತಂದ್ರೆ ಪಿಕಪ್ ಬಂದು 1.79 ಕಿಲೋಮೀಟರ್ ಇದೆ, ಡ್ರಾಪ್ ಬಂದು 5.24 ಕಿಲೋಮೀಟರ್ ಇದೆ. ಅದನ್ನು ಕೂಡ ಈಗ ಅಕ್ಸೆಪ್ಟ್ ಮಾಡೋಣ. ಬನ್ನಿ ಇವಾಗ ಅಕ್ಸೆಪ್ಟ್ ಮಾಡಿದೆ, ಹೋಗಿ ಪಿಕ್ ಮಾಡೋಣ. ಎಷ್ಟಿದೆ ಪಿಕಪ್ ನೋಡಿ, 1.8 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ನೋಡಿ ಇವಾಗ ನಾನು ಮತ್ತೊಂದು ಪಿಕಪ್ ಅದನ್ನು ಕೂಡ ಬಂದೆ, ಇದೇ ರೆಸ್ಟೋರೆಂಟ್ ಅಲ್ಲಿ ಬಂದಿರೋ ಪಿಕಪ್. ಅಂದ್ರೆ ಫುಡ್ ಕೂಡ ರೆಡಿ ಇದೆ, ನೋಟಿಫಿಕೇಶನ್ ಬಂದಿತ್ತು. ಬನ್ನಿ ಇವಾಗ ಬೇಗ ಪಿಕ್ ಮಾಡೋಣ. ರೀಚ್ ಇಟ್ ಪಿಕಪ್ ನೋಡಿ, ಆರ್ಡರ್ ಕೂಡ ರೆಡಿ ಇದೆ. ಬನ್ನಿ ಇವಾಗ ಪಿಕ್ ಮಾಡೋಣ. ಬ್ರೋ 9100 ಗೈಸ್ ನೋಡಿ ಇವಾಗ ಮತ್ತೊಂದು ಆರ್ಡರ್ ಕೂಡ ಪಿಕಪ್ ಮಾಡ್ಕೊಂಡಿನಿ. ಬಟ್ ಕಸ್ಟಮರ್ ಲೊಕೇಶನ್ ಬಂದ್ಬಿಟ್ಟು ಜಾಲಲ್ಲಿ ಇರೋದು 5.3 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಹಲೋ ಸರ್, ಲೊಕೇಶನ್ ಹತ್ರ ಬನ್ನಿ ಝೊಮ್ಯಾಟೊ ಇಂದ. ಗೈಸ್ ನೋಡಿ ಈ ಆರ್ಡರ್ ಡ್ರಾಪ್ ಮಾಡಿದ್ಕೆ ನನಗೆ ಅಮೌಂಟ್ 67 ರೂಪಾಯಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಟ್ರಿಪ್ ಡಿಸ್ಟೆನ್ಸ್ ಬಂದು 7 ಕಿಲೋಮೀಟರ್ ಆಗಿದೆ. ಇವಾಗ ನೆಕ್ಸ್ಟ್ ಆರ್ಡರ್ ಕೂಡ ಕೊಡೋಣ. ನೆಕ್ಸ್ಟ್ ಆರ್ಡರ್ ಕೊಟ್ಬಿಟ್ಟು ಇವಾಗ ಮೇನ್ ಏನಪ್ಪಾ ಅಂತಂದ್ರೆ, ಮೊದಲು ಇದು ನಮ್ಮ ಝೋನ್ ಆಗಿರಲಿಲ್ಲ, ಜಾಲಹಳ್ಳಿಗೆ ಬಂದಿದ್ರೆ ನಮ್ದು ಔಟ್ ಆಫ್ ದ ಝೋನ್ ಇತ್ತು, ಮತ್ತೆ ನಾವು ಝೋನ್ ಒಳಗಡೆ ಹೋಗ್ಬೇಕಾಯ್ತು. ಬಟ್ ಈ ಸಲ ನೋಡಿ ಝೋನ್ ಒಳಗಡೆನೆ ಇದ್ದೀನಿ. ಜಾಲಹಳ್ಳಿಗೆ ಬಂದು ಕೂಡ ಏನಕ್ಕೆ ಅಂತಂದ್ರೆ ಜಾಲಹಳ್ಳಿ ಕೂಡ ಆಡ್ ಮಾಡ್ಕೊಂಡು ಝೊಮ್ಯಾಟೋದಲ್ಲಿ ಈಗ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗ ಕೂಡ ನಾವು ಝೋನ್ ನ ಮಾಡ್ಕೊಬೋದು. ಬನ್ನಿ ಇವಾಗ ಇದ್ರಲ್ಲಿ ಯಾವ್ದ್ರಲ್ಲ ಒಂದು ಗ್ಯಾರಂಟಿಡ್ ಆರ್ಡರ್ ಬೇರೆ ತೋರಿಸ್ತಾನೆ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ತಿದ್ದಂಗೆ ಆರ್ಡರ್ ಬರುತ್ತಾ ಅಂತ ನೋಡೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಡ್ರಾಪ್ ಮಾಡಿ ಬಂದೆ. ಅಂದರೆ ಅಪಾರ್ಟ್ಮೆಂಟಲ್ಲಿ 9th ಫ್ಲೋರಲ್ಲಿ ಡ್ರಾಪ್ ಇತ್ತು, ಅದನ್ನು ಕೂಡ ಇವಾಗ ಡ್ರಾಪ್ ಮಾಡಿದ್ದೀನಿ. ಆರ್ಡರ್ ಡೀಲ್ ಹಾಕೋಣ. ಅಮೌಂಟ್ ಎಷ್ಟು ಕೊಟ್ಟ ಅಂತ ಫಸ್ಟ್ ನೋಡೋಣ. ನೆಟ್ವರ್ಕ್ ಬೇರೆ ಬರೋಲ್ಲ ಲಿಫ್ಟಲ್ಲಿ, ಯಾಕಾರ ಕೊಟ್ಟ ಆರ್ಡರ್ ಡೆಲಿವರಿ ಆಚೆ ಹೋಗ್ತಿದಂಗೆ ಆಗುತ್ತೆ ಅಂತ ನೋಡಬೇಕು. ನೋಡಿ ಲೋ ಇಂಟರ್ನೆಟ್ ಕನೆಕ್ಷನ್ ಅಂತ ಬರ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಲಿಫ್ಟಲ್ಲಿ ಇದ್ದಾಗ ಆಗಲ್ಲ, ನೋಡಲಿಲ್ಲ ಕೊಟ್ಬಿಟ್ಟು. ನೋಡಿ ಬನ್ನಿ ಇವಾಗ ಆಚೆ ಹೋಗೋಣ. ಆಚೆ ಹೋಗ್ತಿದ್ದಂಗೆ ಏನಾದ್ರು ಡ್ರಾಪ್ ಆಗುತ್ತಾ ನೋಡೋಣ. ನೋಡಿ ಡ್ರಾಪ್ ಕೂಡ ಆಯಿತು. 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ, ಸಬ್ಮಿಟ್ ಮಾಡ್ತೀನಿ. ಅಮೌಂಟ್ ನೋಡಿ ಎಷ್ಟು ಕೊಟ್ಟಿದ್ದಾನೆ ಅಂತ. ಪಿಕಪ್ಪು 5.1 ಕಿಲೋಮೀಟರು, ಡ್ರಾಪು 5.1 ಕಿಲೋಮೀಟರ್ ಬಂದಿರೋದಕ್ಕೆ ಬರೀ 85 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 9.8 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಬನ್ನಿ ಹೋಗೋಣ, ನೆಕ್ಸ್ಟ್ ಆರ್ಡರ್ಗೋಸ್ಕರ ಹೋಗಿ ಡ್ರಾಪ್ ಮಾಡೋಣ. ನೆಕ್ಸ್ಟ್ ಆರ್ಡರ್ ಬರ್ತಿದ್ದಂಗೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಈಗ ಸದ್ಯಕ್ಕೆಲ್ಲಪ್ಪ ಇದ್ದೀನಿ ಅಂತ ಅಂದರೆ ದೊಡ್ಡಬಳ್ಳಾಪುರ ರೋಡಿಗೆ ತಗೊಂಬಂದು ಹಾಕಿದ್ದಾನೆ. ನೆಕ್ಸ್ಟ್ ಆರ್ಡರ್ ಇಲ್ಲಿನೇ ಅಂದರೆ ಪಿಕ್ ಮಾಡ್ತಾನೆ, ಇಲ್ಲ ಝೋನ್ ಒಳಗಡೆ ಹೋಗ್ತಾನೆ, ನೋಡಬೇಕು. ಗೈಸ್ ಟೈಮ್ ನೋಡಿ ಇವಾಗ ಕರೆಕ್ಟಾಗಿ 5 ಗಂಟೆ 13 ನಿಮಿಷ ಆಗಿದೆ. ಏನಪ್ಪ ವಿಷಯ ಅಂತ ಅಂದರೆ, ಯಾಕೋ ಝೊಮ್ಯಾಟೊ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ನನಗೆ. ಏನಕ್ಕೆ ಅಂತ ಅಂದರೆ, ನಮ್ಮ ಝೋನ್ ಇರೋದೇ ಇಲ್ಲೋ, ಬಟ್ ಇವ್ನು ತಗೊಂಬಂದು ಹಾಕಿರೋದೇ ಇಲ್ಲೋ. ಹತ್ತತ್ರ ಈಗ ರಾಜನ ಕುಂಟೆ ಹತ್ರ ತಗೊಂಬಂದು ಹಾಕ್ಬಿಟ್ಟಿದ್ದಾನೆ. ಬಟ್ ಇಲ್ಲಿ ಆರ್ಡರ್ ಎಲ್ಲಿ ಬರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅವಾಗಿಂದ ಆಲ್ರೆಡಿ ಒಂದು 15 ನಿಮಿಷ 20 ನಿಮಿಷ ವೆಯ್ಟ್ ಮಾಡಿದೆ, ಬಟ್ ಯಾವ ಸೈಡ್ಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಏನಾದ್ರು ಮಾಮೂಲಿ ಮತ್ತೆ ನಾನು ಝೋನ್ ಒಳಗಡೆ ಹೋಗ್ತೀನಿ ಅಂತಂದ್ರೆ, ಝೋನ್ ಒಳಗಡೆ ಹೋಗಕ್ಕೂ ಕೂಡ ಝೋನು ಇದೇ ಇದೆ ನಮ್ದು ಯಲಹಂಕ ಝೋನು. ಫುಲ್ ಡೆಡ್ ಎಂಡ್ ಅಲ್ಲಿ ಇದ್ದೀನಿ. ಅದರಿಂದಾಗಿ ಇಲ್ಲೇ ಆರ್ಡರ್ ಬರುತ್ತಾ, ಏನ್ ಮಾಡ್ಬೇಕು ಅದು ಕೂಡ ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ದು ಮಾಮೂಲಿ ಬೆಲ್ ರೋಡ್ ಇತ್ತು, ಆ ಬೆಲ್ ರೋಡ್ ಹತ್ರಕ್ಕೆ ಏನಾದ್ರು ಹೋಗಿದ್ರೆ ನಮಗೆ ಝೋನ್ ಚಿಕ್ಕ ಇತ್ತಲ್ಲ ಅದು, ಅದರಿಂದಾಗಿ ಇನ್ನೇನು ಇಷ್ಟು ದೂರ ಕರ್ಕೊಂಡು ಬರ್ತಾ ಇರಲಿಲ್ಲ. ಏನಿಲ್ಲ ಅಂತಂದ್ರೆ ಇವಾಗ ನಾವು ಬೆಲ್ ರೋಡಿಗೆ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಒಂದು 25 ರಿಂದ 30 ಕಿಲೋಮೀಟರ್ ಇವನು ದೂರ ತಗೊಂಬಂದಿದ್ದಾನೆ.
ಈಗ ಮತ್ತೆ ನಾನು ವಾಪಸ್ ಅಲ್ಲಿಗೆ ಹೋಗ್ಬೇಕಾ ಏನು ಅದನ್ನು ಕೂಡ ಗೊತ್ತಾಗ್ತಾ ಇಲ್ಲ. ಅಂದ್ರೆ ER ಏರಿಯಾ ಬಂದು ನೆಕ್ಸ್ಟ್ ಇವಾಗ ನನಗೆ ಇಲ್ಲಿಂದ 15 ಕಿಲೋಮೀಟರ್ ಇದೆ. ಸೊ 15 ಕಿಲೋಮೀಟರ್ ಖಾಲಿ ಹೋಗೋದ ಏನೋ ತುಂಬಾ ಕನ್ಫ್ಯೂಷನ್ ಆಗ್ಬಿಟ್ಟು ಒಂಥರ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟು ಈಗ ಝೊಮ್ಯಾಟೋನು ಬೇಡ ಡ್ಯೂಟಿನೂ ಬೇಡ ಅನ್ನೋಂಗೆ ಆಗ್ಬಿಟ್ಟಿದೆ. ಅದರಿಂದ ಏನ್ ಮಾಡ್ತೀನಿ ಅಂತಂದ್ರೆ ಈಗ ಗಿಗ್ ಏನ್ ಬುಕ್ ಮಾಡ್ಕೊಂಡಿಲ್ಲ ನಾನು. ಗಿಗ್ ಬುಕ್ ಮಾಡ್ಕೊಂಡಿದ್ದ ಕಾರಣ 5 ಗಂಟೆಯಿಂದ 6 ಗಂಟೆವರೆಗೂ ಒಂದು ಗಿಗ್ ಇದೆ ಅಷ್ಟೇ. ಅದನ್ನೊಂದೊಂದು ಕಂಪ್ಲೀಟ್ ಮಾಡ್ಬೇಕು. ಅದನ್ನೇನ್ ಕಂಪ್ಲೀಟ್ ಮಾಡಲ್ಲ, ಒಂದು ಇನ್ಕಂಪ್ಲೀಟ್ ಮಾಡ್ಬೋದು. ಜೊತೆಲಿ ಆಫರ್ ಎಷ್ಟು ಬರುತ್ತೆ, ಇವತ್ತಿನ ಅರ್ನಿಂಗ್ಸ್ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ಮಾಡೋಣ. ಅಂದ್ರೆ ನಾನು ಝೊಮ್ಯಾಟೋ ಫುಲ್ ಅರ್ನಿಂಗ್ ಮಾಡೋಣ ಅಂತಾನೆ ಬಂದಿದ್ದು. ಫುಲ್ ಡೇ ಇದೆಯಲ್ಲ, ಅದು ಪೂರ್ತಿ ಮಾಡೋಣ ಅಂತಾನೆ ಬಂದಿದ್ದು. 12 ಗಂಟೆಯಿಂದ ಒಂದು 10 ಗಂಟೆ ತನಕ ಮಾಡೋಣ ಅನ್ಕೊಂಡಿದೆ. ಬಟ್ ಇವ್ನ್ ಕರ್ಕೊಂಡ್ ಬರ್ತಾ ಇರೋದು ನೋಡಿದ್ರೆ ಯಪ್ಪ ಝೊಮ್ಯಾಟೋ ಸವಾಸನೆ ಬೇಡ ಅನ್ನೋ ತರ ನನಗೆ ಆಗ್ತದೆ ಅಂತ. ಅಂದ್ರೆ ತುಂಬಾ ದೂರ ಕರ್ಕೊಂಡು ಹೋಗ್ತಾನೆ. ಸೊ ನೆಕ್ಸ್ಟ್ ಇಂದ ಏನ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಇನ್ನೊಂದ್ ದಿನ ಯಾವತ್ತಾರು ಬಂದ್ ಮಾಡ್ತೀನಿ. ಅವಾಗ ಏನ್ ಮಾಡ್ತೀನಿ ಅಂತಂದ್ರೆ ಝೋನ್ ಮಾಮೂಲಿ ನಮ್ಮ ಝೋನ್ ಏನಿತ್ತು ಅದನ್ನೇ ಮಾಡ್ತೀನಿ. ಈ ತರ ದೊಡ್ಡ ಝೋನು ಎಕ್ಸ್ಟ್ರಾ ಅರ್ನಿಂಗ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ದು ಕೂಡ ಹಾಕೋಣಲ್ಲ. ಬನ್ನಿ ಇವಾಗ ಫಸ್ಟ್ ಮೇನ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನಾನು ನಿಮ್ಗೆ 1 by 1 ತಿಳಿಸ್ತಾ ಹೋಗ್ತೀನಿ. ಗಾಡಿನೂ ಕೂಡ ಇಲ್ಲಿಗೆ ಸೈಡ್ಗೆ ಹಾಕೊಂಡು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಗೈಸ್ ನೋಡಿ, ಮೊದಲನೇದಾಗಿ ಒಂದು ಇನ್ಸೆಂಟಿವ್ ಬರುತ್ತೆ ನನಗೆ. ಇದು ಸ್ಕ್ರೀನ್ ಶಾಟ್ ಬೇರೆ ತಗೊಂಡಿರ್ತೀನಿ. ಆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. 151 ರೂಪಾಯಿದು ನನಗೆ ಬರುತ್ತೆ. ಏನಕ್ಕೆ ಅಂತ ಅಂದ್ರೆ ಅರ್ನಿಂಗ್ 410 ರೂಪಾಯಿ ಮತ್ತೆ ಗಿಗ್ಸು 4 ಗಿಗ್ ಕಂಪ್ಲೀಟ್ ಮಾಡ್ಬೇಕಾಯ್ತು. ಅದನ್ನ ಕಂಪ್ಲೀಟ್ ಮಾಡಿದೀನಿ. ಆಮೇಲೆ ವಿ ಡ್ಯೂಟೇಸ್ ಬಿಡೋಣ. ನೋಡಿ ಕಂಪ್ಲೀಟ್ ಆಗಿದೆ. ಈಗ ಇನ್ಸೆಂಟಿವ್ 151 ರೂಪಾಯಿ ನನಗೆ ಬರುತ್ತೆ. ಕಂಡೀಷನ್ಗಳು ಕೂಡ ಇವಾಗ ಕಂಪ್ಲೀಟ್ ಆಗಿದಾವೆ. ಅಂತ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇನ್ಕಂಪ್ಲೀಟ್ ಮಾಡಂಗಿಲ್ಲ ಗಿಗ್ನ. ಈ ಗಿಗ್ನ ಇನ್ಕಂಪ್ಲೀಟ್ ಮಾಡಿದ್ರು ಕೂಡ ನಡೆಯುತ್ತೆ. ಅದರಿಂದಾಗಿ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಇವಾಗ ನಾನು ಆಫ್ಲೈನ್ಗೆ ಹೋಗಿ ಮನೆಗೆ ಹೋಗ್ತಾ ಇದೀನಿ. ಅರ್ನಿಂಗ್ಸ್ ತೋರಿಸ್ಬೇಕಲ್ವಾ ಮೇನು. ಅರ್ನಿಂಗ್ಸ್ ಎಷ್ಟಾಯ್ತು ಆಮೇಲೆ ಗಾಡಿ ರೀಡಿಂಗ್ ಎಷ್ಟಾಯ್ತು ಅಂತ ತೋರಿಸ್ತೀನಿ ನೋಡಿ. ಇವತ್ತಿನ ಝೊಮ್ಯಾಟೋ ಅರ್ನಿಂಗ್ ಎಷ್ಟಾಗಿದೆ ಅಂತಂದ್ರೆ ಸ್ಕ್ರೀನ್ ಅಲ್ಲೂ ಕೂಡ ನಾನು ಹಾಕಿರ್ತೀನಿ. 686 ರೂಪಾಯಿ ಆಗಿದೆ. ಟೋಟಲ್ ಆಗಿ 7 ಟ್ರಿಪ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಟೈಮ್ ಆನ್ ಆರ್ಡರ್ ಬಂದ್ಬಿಟ್ಟು 4 ಅವರ್ ಕೊಟ್ಟಿದ್ದೀನಿ. ಆಮೇಲೆ 5 ಗಿಗ್ನ ನಾನು ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ಅಂತಂದ್ರೆ 5 ಕಂಪ್ಲೀಟ್ ಮಾಡಿಲ್ಲ, 4 ಕಂಪ್ಲೀಟ್ ಮಾಡಿದ್ದೀನಿ. 4 ಕಂಪ್ಲೀಟ್ ಮಾಡಿರೋದ್ರಿಂದ ಈಗ ಟೋಟಲ್ ಆಗಿ ನಮಗೆ 686 ರೂಪಾಯಿ ಸಿಕ್ಕಿದೆ. ಇನ್ಸೆಂಟಿವ್ ಎಲ್ಲ ಸೇರ್ಬಿಟ್ಟು ಈಗ ಗಾಡಿ ಎಷ್ಟೋಗಿದೆ ಅಂತ ಅಂದ್ರೆ 130 ಕಿಲೋಮೀಟರ್. ಅಂದ್ರೆ ಅದರಲ್ಲಿ 60 ಕಿಲೋಮೀಟರ್ ನಾನು ಬೆಂಗಳೂರಿಂದ ಬಂದೀನಿ. ಅದರಿಂದಾಗಿ ಟೋಟಲ್ ಆಗಿ ಒಂದು 70 ಕಿಲೋಮೀಟರ್ ಗಾಡಿ ರನ್ ಆಗಿದೆ. 70 ಕಿಲೋಮೀಟರ್ ಗಾಡಿ ರನ್ ಆಗಿರೋದಕ್ಕೆ ಪೆಟ್ರೋಲ್ ಏನಿಲ್ಲ ಅಂತಂದ್ರೆ ಒಂದು 130 ರೂಪಾಯಿ ಅಂತ ಅನ್ಕೊಳ್ಳಿ. ಒಂದು 130 ರೂಪಾಯಿ ತಗೋದ್ರು ನಮಗೆ ಸೇವಿಂಗ್ಸ್ ಬಂದಿವತ್ತು. ಝೊಮ್ಯಾಟೋ ಪಾರ್ಟ್ ಟೈಮ್ ಮಾಡ್ತೀವಿ ಅಂತ ಅಂದ್ರೆ 550 ರೂಪಾಯಿ ಆಗಿದೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡ್ಬಿಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಬೈ ಗೈಸ್.